ಕಿಕ್ಕೇರಿ ಪೊಲೀಸರ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು. ಮಾರ್ಗೋನಹಳ್ಳಿ ಗ್ರಾಮಸ್ಥರಿಂದ ಕಿಕ್ಕೇರಿ ಠಾಣೆಗೆ ಮುತ್ತಿಗೆಗೆ ಯತ್ನ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಾರ್ಗೋನಹಳ್ಳಿ ಪೊಲೀಸ್ ಅಧಿಕಾರಿಯೊಬ್ಬರ ತಂದೆ 2 ದಶಕಗಳ ಹಿಂದೆ ಗ್ರಾಮದ 90 ಎಕರೆ ಗೋಮಾಳ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುವ ಆರೋಪ ಇದ್ದು, ಆ ಜಮೀನು ಜೊತೆಗೆ ರೈತರ ಜಮೀನು ಕೂಡ ಮೇಲೂ ಪೊಲೀಸ್ ಅಪ್ಪನ ಕಣ್ಣು ಅಂತ ಗ್ರಾಮಸ್ಥರ ಕಿಡಿಕಾರಿದ್ದಾರೆ. ರೈತ ಜಮೀನು ಮೇಲೆ ಕಣ್ಣು ಹಾಕಿರುವಂತಹ ಕೆಆರ್ಎಸ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿವೇಕಾನಂದ ಆರೋಪ ಮಾಡಿದ್ದು, ರೈತರ ಜಮೀನು ಕೂಡ ನನಗೆ ಸೇರಿದ್ದು ಅಂತ ಖ್ಯಾತಿಯನ್ನ ತೆಗೆದಿದ್ದಾರಂತೆ. ಇದರಿಂದಾಗಿ ಸಿಡಿದೆದ್ದ ಗ್ರಾಮಸ್ಥರು ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕುರಿತು ದೂರು ಕೊಟ್ಟರು ಕೂಡ ಸ್ವೀಕರಿಸಿದ ಪೊಲೀಸರು ರಾತ್ರೋರಾತ್ರಿ ಗ್ರಾಮಸ್ಥರ ಮೇಲೆ ದೂರು ಕೊಟ್ಟಿರುವಂತಹ ಪೊಲೀಸ್ ಅಧಿಕಾರಿಯ ಭಾವಾಗಿದ್ದು, ಕಿಕ್ಕೇರಿ ಪೊಲೀಸರ ನಡೆ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ಜನ ಸೇರಿ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಗ್ರಾಮಸ್ಥರು ದೂರು ಸ್ವೀಕರಿಸಿ ಎಫ್ಐಆರ್ ದಾಖಲಿಸುವಂತೆ ಪಟ್ಟನ್ನು ಹಿಡಿದಿದ್ದಾರೆ. ಸ್ಥಳಕ್ಕೆ ಶಾಸಕ ಎಚ್.ಟಿ. ಮಂಜು, ಡಿವೈಎಸ್ಪಿ ಶಾಂತಮಲ್ಲಪ್ಪ ಅವರು ಭೇಟಿಯನ್ನ ನೀಡಿದ್ರು. ಆ ವೃತ್ತಿ ಆ ಹುದ್ದೆಯಲ್ಲಿ ಯಾಕೆ ಮುಂದುವರಿಬೇಕು? ಅಂತವ್ರ ವಿರುದ್ಧ ಯಾಕೆ ಶಿಸ್ತು ಕ್ರಮ ಆಯ್ತಾ ಇಲ್ಲ ಇಲಾಖೆಯಿಂದ? ತಾವು ಏನಂತಾರೆ ಮೇಡಮ್ ರೇ? ಕಂಪ್ಲೇಂಟ್ ಕೊಟ್ಟು ತಗೊಳ್ಳಂಗಿಲ್ಲ ಸರ್. ನಾನು ನಿಮ್ಮ SP ಕಂಪ್ಲೇಂಟ್ ಮಾಡಿದ್ವಿ, DIG ಕಂಪ್ಲೇಂಟ್ ಮಾಡಿದ್ವಿ, ಪತ್ರ ವ್ಯವಹಾರನೂ ಮಾಡಿದ್ವಿ. ಎಲ್ಲಿ ಶಿಸ್ತು ಬರುತ್ತೆ ತಮ್ಮ ಇಲಾಖೆಗೆ? ಯಾರೋ ಒಬ್ಬರ ಇಬ್ಬರಿಂದ ಹಿಂಗೆ ಇಲಾಖೆಗೆ ಕೆಟ್ಟದ್ದು ಬರಲ್ವೇ? ಎಷ್ಟು ಸರಿ ಪದೇ ಪದೇ ನಾನು ಶಾಸಕನಾಗಿ ಎಷ್ಟು ಸರಿ ಹೇಳಿ, ನಾನು ಯಾವುದೋ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರೆ ನಮ್ದು ಕಡಂಗೆ ವಿಚಾರಕ್ಕೆ ನಿಮ್ಮ ಅವ್ರ ಸಹ ಸಿಬ್ಬಂದಿ ASI ಹೇಳ್ತಾರೆ, ಸರ್ ಬಂದಿದೆ ಸರ್, ಅವ್ರು ಯಾರೋ ಅಲ್ಲೇ ಮಾಡ್ಬೋದು ಸರ್, PM-ನ ಇದಕ್ಕೆ ನಮ್ಗೆ ಕಳಿಸುವಂತ ಅವಶ್ಯಕತೆ ಇಲ್ಲ ಸರ್, UDRM ಮಾಡ್ಬೋದು, ಅಲ್ಲಿ ಡಾಕ್ಟ್ರು ಕಳಿಸಿದ್ದಾರೆ ಸರ್, ಇನ್ನು ಮೇಡಮ್ ಹತ್ರ ಹೇಳಿ ಸರ್ ಬೇಕಾದ್ರೆ ನಾನು ಇದು ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕೇಳಿದ್ರೆ ಇಲ್ಲ ಅದಕ್ಕಿಂತ ಪೂರ್ವದಲ್ಲಿ ಫೋನ್ ಮಾಡಿದ್ದೆ, ಇಲ್ಲ ಬಂದಿಲ್ಲ ಸರ್ ಯಾವುದೇ ಅಂತ ಹೇಳಿದ್ರು. ಇವ್ರು ಕೇಳ್ಕೊಂಡು ತಿರ್ಗಾ ಫೋನ್ ಮಾಡಿದ್ರೆ ಇಲ್ಲ ಸರ್ ಬಂದೇ ಇಲ್ಲ ಅಂತ. ಮೇಡಮ್ ನಿಮ್ಮ ASI ಹೇಳಿದ್ದಾರೆ, ಪಬ್ಲಿಕ್ ಸೆಕ್ಟರ್ ಮಾತಲ್ಲ, ಅವರೇ ಹೇಳಿದ್ರು. ಅದಕ್ಕೆ ನಮ್ಗೆ ಧಮಕಿ ಹಾಕ್ತೀರಾ ನೀವು? ನಮ್ಗೆ ಇತ್ತಾವನ್ರಿ ನಾವು ಇದು ಮಾಡ್ಕೋತೀವಿ. ಇದು ಇವ್ರ ನಡವಳಿಕೆ, ಇವ್ರ ಬಿಹೇವಿಯರ್ ಏನ್ ಹೇಳ್ತಾರೆ ಇದಕ್ಕೆ? ಹೆಂಗಂದ್ರೆ ಒಂದು ನಮಸ್ಕಾರ. ಈ ದಿವಸ ಒಂದು ಏನು ಕಿಕ್ಕೇರಿ ಹೋಬಳಿಯಲ್ಲಿ ಏನು ಮಾರ್ಗೋನಹಳ್ಳಿ ಅಂತ ಏನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇಡೀ ಗ್ರಾಮವೇ ಇವತ್ತು ಕಿಕ್ಕೇರಿ ಹೋಬಳಿಯಲ್ಲಿ ಒಂದು ಸ್ಟೇಷನ್ ಹತ್ರ ಇವತ್ತು ಬಂದು ಕುಂತಿದ್ದಾರೆ ಅಂದ್ರೆ ಕಾರಣ ಇಷ್ಟೇ. ಇವತ್ತು ಏನ್ ರೈತರು ಇದ್ದಾರೆ, ಏನು ಈ ಮಹಿಳೆಯರಿದ್ದಾರೆ, ಇವರೆಲ್ಲ ಕಮ್ಮಿ ಅಂದ್ರೂ ಒಂದು 50-60 ವರ್ಷ 70 ವರ್ಷದಿಂದ ಒಂದು ಅನುಭವದಲ್ಲಿರುವಂತಹ ಒಂದು ಭೂಮಿ. ಏನೊಂದು 50-60 ವರ್ಷದಿಂದ ಏನೋ ಅವರ ಒಂದು ಜೀವನಕ್ಕೆ ಏನೋ ಸಣ್ಣ ಪುಟ್ಟ ರಾಗಿ ಜೋಳ ಬೆಳ್ಕೊಂಡು ಒಂದು ಹೊಟ್ಟೆ ಜೀವನವನ್ನು ಸಾಗಿಸಂತ ಸಮಯದಲ್ಲಿ ಈಗ ಇದ್ಕಿದ್ದಂಗೆ ಒಬ್ಬ ಯಾರೋ ಪ್ರಬಲ ವ್ಯಕ್ತಿ ಬಂದು ಇವತ್ತು 100 ಎಕರೆ ನನ್ನ ಹೆಸರಲ್ಲೇ ಇದೆ ಅಂತ ಹೇಳಿ ನಕಲಿ RTC ಕೊಡಂತದ್ದು, ಹಾಗೂ ಏನ್ ರೈತರನ್ನ ಇವತ್ತು ಕೆರಳಿಸತಕ್ಕಂಥದ್ದು. ಇವತ್ತು ದಯಮಾಡಿ ಒಂದು ಅರ್ಥ ಮಾಡ್ಕೋಬೇಕು, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ದಯಮಾಡಿ ಇವತ್ತು ಇಂಥ ರೈತರಿಗೆ ಅನ್ಯಾಯ ಆಗಂತದನ್ನ ದಯಮಾಡಿ ತಾವನ್ನ ಪರಿಶೀಲನೆ ಮಾಡ್ಬೇಕು. ಇದನ್ನ ಇವತ್ತು 50-60 ವರ್ಷದಿಂದ ಇವರು ಅನುಭವದಲ್ಲಿದ್ದಾರೆ ಅಂದ್ರೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ನೋಡಿ, ಇವತ್ತು ನಮ್ದೇ ಪಿತ್ರಾರ್ಜಿತ ಸ್ವತ್ತು ಒಂದು 2 ಎಕರೆ ಇದೆ, ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ಅಂದ್ರೆ ಹೆಚ್ಚು ಕಡೆ 1 ವರ್ಷ ಬೇಕು. ನಮ್ಮ ಜಮೀನನ್ನ ನಾವೇ ರೆಡಿ ಮಾಡಿಸ್ಕೋಬೇಕಂತ 1 ವರ್ಷ ಹಿಡಿತದೆ. ಆದ್ರೆ ಇವರೊಂದು 50-60 ವರ್ಷದಿಂದ ಮಾಡ್ಕೊಂಡ್ ಬಂದಂತ ಭೂಮಿಯನ್ನ ಯಾರೋ ಒಂದು 5 ಜನ 6 ಜನ 10 ಜನ ಹೆಸರಲ್ಲಿ ಇವತ್ತು 100 ಎಕರೆ 110 ಎಕರೆ ಅವ್ರ ಹೆಸರಲ್ಲಿ RTC ಬರ್ತಾ ಇದೆ ಅಂದ್ರೆ ಇದು ಖಂಡನೀಯ. ನಿಜವಾಗ್ಲೂ ದಯಮಾಡಿ ಯಾರು ಈ ಸಂಬಂಧಪಟ್ಟಂತ ಏನ್ ಭೂ ಕಂದಾಯ ಬಗ್ಗೆ ಸಂಬಂಧಪಟ್ಟಂತ ಏನ್ ಅಧಿಕಾರಿಗಳಿದ್ದಾರೆ, ಈ ಒಂದು ಗ್ರಾಮದ ರೈತರಿಗೆ ಅನ್ಯಾಯ ಆಗಿದೆ. ಇಂಥ ಒಂದು ಅನ್ಯಾಯವನ್ನ ಯಾರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ. ನಿಮ್ಮ ಮೇಲೆ ಒಂದು ನಂಬಿಕೆ ಇರೋದ್ರಿಂದ ನೀವು ಮುಂದಿನ ದಿನದಲ್ಲಿ ಸರಿಪಡಿಸ್ಕೊಡ್ತೀರಿ ಅಂತ ಒಂದು ನಂಬಿಕೆ ಮೇಲೆ ಇವತ್ತು ಎಲ್ಲ ಒಗ್ಗಟ್ಟಾಗಿ ಬಂದು ಇವತ್ತು ನಮ್ಮ ಮುಖಾಂತರ ಒಂದು ಹೇಳಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವ್ರದೆಲ್ಲ ಕರೆಸಿ ಅದನ್ನ ಪರಿಶೀಲನೆ ಮಾಡಿ ಅವರವರ ಹೆಸರಿಗೆ ಅವ್ರಿಗೆ ದಯವಿಟ್ಟು ಮಾಡಿಸ್ಕೊಡ್ಬೇಕು. ಆ ಗ್ರಾಮದಲ್ಲಿ ಆ ಬಡವರು ಅವರಿಗೆ ಜೀವನ ಮಾಡ್ಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ, ಏನಿವತ್ತು 33 ಜನಕ್ಕೆ FIR